beautiful country, I think it's India. I love India. There are many regions in India. I've just visited Kerala. Kerala is a wonderful state. Kerala is a wonderful Yeah, state. it is. India is. ಒಂದು ಸಿನಿಮಾ, ಒಂದು ಸ್ಟೋರಿ, ಮತ್ತೆ ಲಕ್ಷಾಂತರ ಜನರ ಮನಸ್ಸಲ್ಲಿ ಹುಟ್ಟಿದ ಒಂದು ಪ್ರಶ್ನೆ. ಒಂದು ಸಿನಿಮಾ ನೋಡಿ ಒಂದು ರಾಜ್ಯದ ಬಗ್ಗೆ ನಮ್ಮ ಅಭಿಪ್ರಾಯ ಡಿಸೈಡ್ ಮಾಡೋದು ಸರಿನಾ? ಕೆಲವರು ಹೇಳ್ತಾರೆ ಇದು ಸತ್ಯ, ಇನ್ನು ಕೆಲವರು ಹೇಳ್ತಾರೆ ಇದೊಂದು ಪ್ರೊಪಗಂಡ. ಆದರೆ ಒಂದು ನಿಮಿಷ ಇಲ್ಲಿ ಯೋಚಿಸಿ. ಕೇರಳ ಅಂದರೆ ಕೇವಲ ಒಂದು ಕಾಂಟ್ರವರ್ಸಿ ಅಲ್ಲ. ಕೇರಳ ಅಂದರೆ ಗ್ರೀನ್ ಹಿಲ್ಸ್, ಸೈಲೆಂಟ್ ಬ್ಯಾಕ್ ವಾಟರ್ಸ್, ವರ್ಲ್ಡ್ ಫೇಮಸ್ ಆಯುರ್ವೇದ, ಇನ್ನು ಇಂಡಿಯಾದ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರುವ ರಾಜ್ಯ. ಹಾಗೆ ವರ್ಲ್ಡ್ ಅಲ್ಲಿ ಹಲವಾರು ದೇಶಗಳಲ್ಲಿ ಸಕ್ಸಸ್ ಆಗಿರುವ ಮಲಯಾಳಿ ಜನರು. ಫಾರಿನ್ ಟೂರಿಸ್ಟ್ ಇಂದ ರಿಸರ್ಚ್ ವರೆಗೂ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯುತ್ತಾರೆ. ಆದರೆ ಪ್ರಶ್ನೆ ಇದೆ, ರಿಯಲಿ ಕೇರಳ ಸ್ಟೋರಿ ಅಂದ್ರೆ ಏನಿದೆ? ಇವತ್ತು ಈ ವಿಡಿಯೋದಲ್ಲಿ ನಾವು ಕಾಂಟ್ರವರ್ಸಿ ಬಗ್ಗೆ ಅಲ್ಲ, ಕೇರಳದ ನಿಜವಾದ ಮುಖ ಬಗ್ಗೆ ಮಾತಾಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌರಭ್ ಶೆಟ್ಟಿ. ಇವತ್ತು ನಾನು ಕೇರಳದ ರಿಯಲ್ ಬ್ಯೂಟಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇರಳ ಅಂದ್ರೆ ಪ್ರಕೃತಿಯ ಸ್ವರ್ಗ. ಅರೇಬಿಯನ್ ಸಮುದ್ರದ ತೀರಗಳು, ಗ್ರೀನ್ ಫಾರೆಸ್ಟ್, ಟೀ ಪ್ಲಾಂಟೇಶನ್ ಮತ್ತು ಬ್ಲ್ಯಾಕ್ ಕಾಮ್ ವಾಟರ್ ಇವೆಲ್ಲವೂ ಕೇರಳಗೆ ತುಂಬಾ ಸ್ಪೆಷಲ್ ಮಾಡುತ್ತೆ. ಅಲಪೆ ಬ್ಲ್ಯಾಕ್ ವಾಟರ್ ಹೌಸ್ ಬೋಟ್ ರೈಡ್ ಮಾಡೋದು, ಮುನ್ನಾರ್ ಹಿಲ್ಸ್ ಅಲ್ಲಿ ಸನ್ರೈಸ್ ನೋಡೋದು ಇವೆಲ್ಲವೂ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಕೇರಳ ಟೂರಿಸಂ ವರ್ಲ್ಡ್ ವೈಡ್ ಫೇಮಸ್. ಪ್ರತಿ ವರ್ಷ ಲಕ್ಷಾಂತರ ಫಾರಿನ್ ಟೂರಿಸ್ಟ್ ಕೇರಳಕ್ಕೆ ಬರುತ್ತಾರೆ. ಅವರಿಗೆ ಕೇರಳ ಅಂದ್ರೆ ಪೀಸ್, ನೇಚರ್ ಮತ್ತು ಕಲ್ಚರ್ನ ಪರ್ಫೆಕ್ಟ್ ಕಾಂಬಿನೇಷನ್. ಇನ್ನು ಎಜುಕೇಶನ್ ಮತ್ತೆ ಪೀಪಲ್ ಬಗ್ಗೆ ಮಾತಾಡೋಕೆ ಹೋದ್ರೆ, ಕೇರಳ ಇಂದ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರುವ ರಾಜ್ಯ. ಇಲ್ಲಿ ಶಿಕ್ಷಣ ಸಿಸ್ಟಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಕೇರಳ ಇಂದ ಡಾಕ್ಟರ್, ನರ್ಸ್, ಇಂಜಿನಿಯರ್ಸ್ ವರ್ಲ್ಡ್ ನ ಹಲವಾರು ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪ್ರಾಕ್ಟಿಕ್ಯುಲರ್ಲಿ ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ಕೇರಳ ಪ್ರೊಫೆಷನಲ್ಸ್ ವರ್ಲ್ಡ್ ಫೇಮಸ್. UK, ಗಲ್ಫ್ ಕಂಟ್ರೀಸ್, US, ಆಸ್ಟ್ರೇಲಿಯಾ ಎಲ್ಲಿ ನೋಡಿದ್ರು ಮಲಯಾಳಿ ಪ್ರೊಫೆಷನಲ್ಸ್ ಸಿಗ್ತಾರೆ. ಇನ್ನು ಹೆಲ್ತ್ ಕೇರ್ ಮಾಡೆಲ್ ಬಗ್ಗೆ ಹೇಳೋದಾದ್ರೆ, ಕೇರಳ ಹೆಲ್ತ್ ಸಿಸ್ಟಮ್ ಇಂಡಿಯಾದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಒಂದು. ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಮತ್ತು ಮೆಡಿಕಲ್ ಎಜುಕೇಶನ್ ಸ್ಟ್ರಾಂಗ್ ಆಗಿದೆ. ಲೋ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಮತ್ತು ಹೈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇರಳ ಪ್ರೋಗ್ರೆಸ್ ನ ತೋರಿಸ್ತಾ ಇದೆ. ಕೇರಳ ಹೆಲ್ತ್ ಮಾಡೆಲ್ ನ ವರ್ಲ್ಡ್ ರಿಸರ್ಚ್ ಕೂಡ ಸ್ಟಡಿ ಮಾಡ್ತಿದ್ದಾರೆ. ಇನ್ನು ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಾದ್ರೆ, ಕೇರಳ ಎಕನಾಮಿಗೆ ಟೂರಿಸಂ, ಅಗ್ರಿಕಲ್ಚರ್ ಮತ್ತು ಫಾರಿನ್ ರೆಮಿಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಮಿಲಿಯನ್ ಆಫ್ ಮಲಯಾಳೀಸ್ ವರ್ಕರ್ಸ್ ಕೂಡ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಕಳಿಸುವ ರೆಮಿಟೆನ್ಸ್ ಮನಿ ಕೇರಳ ಎಕನಾಮಿಗೆ ದೊಡ್ಡ ಸಪೋರ್ಟ್. ಕೇರಳ ಸ್ಪೈಸಸ್ ವರ್ಲ್ಡ್ ಫೇಮಸ್. ಪೆಪ್ಪರ್, ಕಾರ್ಡಮಮ್, ಕ್ಲೋವ್ಸ್ ಮತ್ತು ಕೋಕೋನಟ್ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಆಯುರ್ವೇದ ಮತ್ತು ವೆಲ್ನೆಸ್ ಟೂರಿಸಂ ಕೂಡ ಕೇರಳ ಎಕನಾಮಿಗೆ ದೊಡ್ಡ ಸ್ಟ್ರೆಂತ್. ಇನ್ನು ಕಲ್ಚರ್ ಬಗ್ಗೆ ಮಾತಾಡೋದಾದ್ರೆ, ಕೇರಳ ಸಂಸ್ಕೃತಿ ತುಂಬಾ ರಿಚ್ ಮತ್ತು ವೈಬ್ರೆಂಟ್. ಕಥಕ್ಕಳಿ, ಮೋಹಿನಿಯಾಟ, ಥಿಯಂ ವರ್ಲ್ಡ್ ಫೇಮಸ್ ಆರ್ಟ್ ಫಾರ್ಮ್ಸ್. ಓಣಂ ಫೆಸ್ಟಿವಲ್ ಕೇರಳನ ಐಡೆಂಟಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಡಿಫ್ರೆಂಟ್ ರಿಲಿಜನ್ಸ್ ಇದ್ರೂ ಯುನಿಟಿ ಅನ್ನೋದನ್ನ ಕೇರಳ ಜನರಿಂದ ನೋಡಬೇಕು ಅಂತ ಹೇಳ್ತಾರೆ. ಒಂದೇ ಕಡೆಯಲ್ಲಿ ಮಸೀದಿ, ಮಂದಿರ ಮತ್ತೆ ಚರ್ಚ್ ಇರೋದನ್ನು ನಾವು ನೋಡಿದ್ವಿ. ಇದು ಕೇರಳದ ಬ್ಯೂಟಿ ಅಂತಾನೆ ಹೇಳುತ್ತೆ. ಅದೇ ರೀತಿಯಲ್ಲಿ ಇನ್ನು ಗ್ಲೋಬಲ್ ಇಮೇಜ್ ಬಗ್ಗೆ ಮಾತಾಡ್ಬೇಕಂದ್ರೆ, ಫಾರಿನ್ ಟೂರಿಸ್ಟ್ಗೆ ಕೇರಳ ಪೀಸ್ಫುಲ್ ಪ್ಯಾರಡೈಸ್ ತರ ಕಾಣಿಸುತ್ತೆ. ಯೋಗ ರಿಟ್ರಿಯೇಟ್, ಆಯುರ್ವೇದ ಟ್ರೀಟ್ಮೆಂಟ್ಸ್ ಮತ್ತು ಇಕೋ ಟೂರಿಸಂ ತುಂಬಾ ಪಾಪ್ಯುಲರ್ ಆಗಿದೆ. CNN ಮತ್ತು ನ್ಯಾಷನಲ್ ಜಿಯೋಗ್ರಾಫಿಕ್ ತರ ಗ್ಲೋಬಲ್ ಮೀಡಿಯಾ ಕೇರಳನ ಬೆಸ್ಟ್ ಟ್ರಾವೆಲ್ ಡೆಸ್ಟಿನೇಷನ್ ಲಿಸ್ಟ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದೆ. ಇದೊಂದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ದೇಶದ ಒಂದು ರಾಜ್ಯದ ಬಗ್ಗೆ ಹೇಳಿದ್ರೆ ಇದು ನಮಗೆ ಹೆಮ್ಮೆಯ ಸಂಗತಿಯೇ ಆಗಿರುತ್ತದೆ. ಇನ್ನು ಫಾರಿನರ್ಸ್ ಕೇರಳದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಮುಖಾಂತರ ನೋಡೋಣ. ಅದಾದ ಮೇಲೆ ಕೇರಳದ ಕುರಿತು, ಕೇರಳ ಸ್ಟೋರಿಯ ಕುರಿತು ಕೆಲವೊಂದು ವಿಡಿಯೋ ಇದೆ, ಅದು ಕೂಡ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕಮೆಂಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ವಿಡಿಯೋ ನೋಡಿ. Which is the most beautiful country that you have ever liked? The most beautiful country, I think it's India. I love India. There are many regions in India. I've just visited Kerala. Kerala is a wonderful state. Kerala is a wonderful Yeah, state. it is. India is fantastic. It's a mixture of spiritual and food and the people. They're awesome. ಇನ್ನು ಕೇರಳ 2 ರಿಲೀಸ್ಗೂ ಮುಂಚೆ ಟ್ರೈಲರ್ನ ಅಥವಾ ಪ್ರೆಸ್ ಮೀಟ್ ಟೈಮಲ್ಲಿ ಇಂಡಿಯಾದಲ್ಲಿರುವ ಮಹಿಳೆಯರನ್ನ ಕರೆದು ಅವರಿಗಾಗಿರುವ ಶೋಷಣೆಯ ಬಗ್ಗೆ ಕೂಡ ಹೇಳಿದ್ರು. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್, ಸುಮಾರು ಜನ ನಾರ್ತ್ ಇಂಡಿಯಾ ಕಡೆಯಿಂದ ಬಂದಿದ್ರು. ಅಂದ್ರೆ ಕೇರಳದಿಂದ ಯಾರು ಕೂಡ ಮಹಿಳೆ ಅಲ್ಲಿ ಇರಲಿಲ್ಲ. ಅದಕ್ಕೆ ಒಬ್ರು
ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು, ನೀವ್ ಯಾಕೆ ಇದನ್ನ ಕೇರಳ ಸ್ಟೋರಿ ಅಂತ ಹಾಕಿದ್ದೀರಾ, ಇದನ್ನ ನಾರ್ತ್ ಇಂಡಿಯನ್ ಸ್ಟೋರಿ ಅಥವಾ ಇಂಡಿಯನ್ ಸ್ಟೋರಿ ಅಂತಾನೂ ಹಾಕ್ಬೋದಲ್ವಾ. ಆ ಒಂದು ವಿಡಿಯೋ ಕೂಡ ಇಲ್ಲಿದೆ, ಹೇಗಿದೆ ಅಂತ ನೋಡಿ. ಅದಾದ ನಂತರ ರಿಯಲ್ ಕೇರಳ ಹೇಗಿದೆ, ನೇಚರ್ ಹೇಗಿದೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ನೋಡೋಣ. रांची की रहने वाली हूँ। मैं रिकी तोमर की मदर हूँ इलाहाबाद से। मेरा नाम राशि है, मैं मुंबई से आई हूँ। मैं महाराष्ट्र मुंबई से हूँ। वो मुझे इंदौर लेने आया मध्य प्रदेश में। मैं मुंबई से बिलोंग करती हूँ। मैं मोनिका शिजवाड़, मैं नासिकवरून आलेली आहे, मध्य प्रदेश से हूँ। मेरे साथ भी सेम हुआ है, जैसे कि मुंबई का स्टोरी है माहिम दरगाह, जहाँ पे लड़कियों को लेके जाया जाता है। The name of the movie is Kerala Story, but there is no victim from Kerala. बिल्कुल अच्छी नहीं थी। बिल्कुल अच्छी नहीं थी। नहीं। जो बताया गया फिल्म में दिखाया गया धर्म परिवर्तन होता है, ऐसे केसेस भी तो सामने आए हैं। मैम आप है ना भारत राष्ट्र में रहते हैं, धर्मनिरपेक्ष राष्ट्र है, ठीक है ना, इसीलिए हिंदू मुसलमान करना है ना आप बंद करिए सब, ठीक है ना। हमारे देश में एक चला दिया है कि हिंदू है मुसलमान है, ऐसा कुछ नहीं होता है, वरना ऐसा हम लोगों का देश बनता ही नहीं, ठीक है ना। ಕೆಲವು ಸಿನಿಮಾ ಅಥವಾ ಸ್ಟೋರೀಸ್ ಕೆಲವು ಇನ್ಸಿಡೆಂಟ್ ಬಗ್ಗೆ ತೋರಿಸಬಹುದು, ಆದರೆ ಸತ್ಯ ಇರ್ಬೋದು ಅಥವಾ ಎಕ್ಸಾಗ್ರಿಯೇಷನ್ ಆಗಿಯೂ ಇರ್ಬೋದು. ಅದನ್ನ ಡಿಸೈಡ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಒಂದು ಇನ್ಸಿಡೆಂಟ್ ಇಂದ ಒಂದು ರಾಜ್ಯದ ಐಡೆಂಟಿಟಿನ ಡಿಸೈಡ್ ಮಾಡಬೇಕಾದ್ದು ಸಾಧ್ಯವಿಲ್ಲ. ನಮ್ಮ ದೇಶದ ಯಾವುದಾದ್ರೂ ರಾಜ್ಯದಲ್ಲಿ ಇಶ್ಯೂ ಇದ್ರೆ ಅದು ಕೇವಲ ಆ ರಾಜ್ಯದ ಪ್ರಾಬ್ಲಮ್ ಅಲ್ಲ, ಇದು ಕೇರಳದ ಪ್ರಾಬ್ಲಮ್ ಮಾತ್ರ ಅಲ್ಲ, ಇದು ಇಂಡಿಯಾ ಸೊಸೈಟಿನ ಕಾಮನ್ ಚಾಲೆಂಜ್. ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಬ್ಲೇಮ್ ಮಾಡೋದು ಬದಲು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಯುನಿಟಿಯಿಂದ ಬೇಕಾಗುತ್ತೆ. ಕೇರಳ ಕೇವಲ ಒಂದು ನ್ಯೂಸ್ ಹೆಡ್ಲೈನ್ ಅಲ್ಲ, ಇದು ಎಜುಕೇಶನ್, ಕಲ್ಚರ್, ನೇಚರ್ ಮತ್ತು ಹ್ಯುಮಿನಿಟಿಯ ಸಿಂಬಲ್. ಕೇರಳ ಭಾರತದ ಒಂದು ಬ್ಯೂಟಿಫುಲ್ ಪಾರ್ಟ್ ಮತ್ತು ಇದು ಕೇರಳದ ಇನ್ನೊಂದು ಸೈಡ್, ದ ರಿಯಲ್ ಕೇರಳ ಸ್ಟೋರಿ. ಇನ್ನು ನಮ್ಮ ದೇಶದಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಕಠಿಣ ಕ್ರಮ ಮತ್ತು ಕಾಳಜಿಯ ಅಗತ್ಯ ಇದೆ. ಈ ಕಾನೂನು ಅದ್ಯಾವುದೋ ಒಂದು ಜಾತಿ, ಧರ್ಮಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತ ಆಗಬಾರ್ದು. ಇಡೀ ಭಾರತದ ಯಾವುದೇ ರಾಜ್ಯದ ಸಮಸ್ಯೆಯು ಅದು ದೇಶದ ಸಮಸ್ಯೆ ಆಗುತ್ತೆ. ಇವೆಲ್ಲಕ್ಕೂ ಒಂದು ಅಂತ್ಯ ಆಗಲಿ ಅಂತ ಹೇಳ್ತಾ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.